ಸಭಾಪತಿಯವರು ಪ್ರಜಾವಾಣಿ ಸಂಪಾದಕೀಯ ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡಿರುವ ಅವರು ಸಮಾಜದ ಎಲ್ಲ ವರ್ಗದವರನ್ನು ತಲುಪುವ ಪ್ರಯತ್ನ ಮಾಡಿದ್ದಾರೆ. ನ್ಯಾಯ, ಸಮಾನತೆ ಹಾಗೂ ಭ್ರಾತೃತ್ವದ ತಳಹದಿಯ ಮೇಲೆ ಕರ್ನಾಟಕ ಮಾದರಿಯ ಅಭಿವೃದ್ಧಿಯ ಹೊಸ ದೃಷ್ಟಾಂತವನ್ನು ರೂಪಿಸುವ ಕನಸನ್ನೂ ಹಂಚಿಕೊಂಡಿದ್ದಾರೆ. ಸರ್ವರನ್ನೂ ಒಳಗೊಳ್ಳುವ ಆಶಯದ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಸಂಖ್ಯೆ ಹೆಚ್ಚಾಗಿರುವುದೇ ಇದಕ್ಕೆ ಸಾಕ್ಷಿ ಎಂದು ಬರೆದಿದ್ದಾರೆ. ಪ್ರಜಾವಾಣಿ ಪತ್ರಿಕೆಯವರು ಬರೆದಿರ್ತಕ್ಕಂಥ ಸಂಪಾದಕೀಯರು. ಪ್ರಜಾವಾಣಿ ಪತ್ರಿಕೆಯವರು ಇನ್ನು ಮುಂದೆ ಹೋಗಿ ಏನು ಹೇಳಿದ್ದಾರೆ ಅಂದರೆ, ಸರ್ವರಿಗೂ ಪಾಲು, ಪ್ರಗತಿಯೇ ಸವಾಲು. ಇವರಿಗೆ ಪ್ರಗತಿ ಏನದೇ ಗೊತ್ತಿಲ್ಲ, ಪಾಪ ಅಭಿವೃದ್ಧಿ ಏನದೇ ಗೊತ್ತಿಲ್ಲ ಇವರಿಗೆ. ಬರೀ ಲೂಟಿ ಹೊಡೆಯೋದು ಅಷ್ಟೇ ಗೊತ್ತಿರೋದು ಇವರಿಗೆ. ನ್ಯಾಯ ಹಿಂಭಾಗದಿಂದ ಬರೋದು ಅಷ್ಟೇ ಗೊತ್ತಿರೋದು. MLAಗಳೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಷ್ಟೇ ಗೊತ್ತಿರೋದು ಇವರಿಗೆ. ಜನರ ಆಶೀರ್ವಾದ ಪಡಿತಕ್ಕಂಥ ಯೋಗ್ಯತೆ ಇಲ್ಲ ಇವರಿಗೆ. ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರ್ತಕ್ಕಂಥ ಯೋಗ್ಯತೆ ಇಲ್ಲ. ಇವರು ನಮಗೆ ಪಾಠ ಹೇಳ್ಕೊಡದ, ದೇಶಭಕ್ತಿ ಬಗ್ಗೆ ಪಾಠ ಹೇಳದ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಡ್ಗೇವಾರ್ ಭಾಗವಹಿಸಿದ್ರ? 1925ರಲ್ಲಿ RSS ಪ್ರಾರಂಭ ಆಯಿತು. ಹುಟ್ಟಿತು RSS. ಇವರು ಯಾವತ್ತಾರು ಕೂಡ ಸ್ವಾತಂತ್ರ್ಯ ಹೋರಾಟದ ಏನ್ ತುದಿನಲ್ಲಿದ್ದಂತ ಸಂದರ್ಭ ಅವತ್ತೇನಾದ್ರೂ ಭಾಗವಹಿಸಿದ್ರ? ಹೆಡ್ಗೇವಾರ್ ಭಾಗವಹಿಸಿದ್ರ? ಗೋಲ್ವಾಲ್ಕರ್ ಭಾಗವಹಿಸಿದ್ರ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್. ಇವರು ಬಂದು ಹಿಂಭಾಗಲಿಂದ ಬಂದು ಅನುಭವಿಸ್ತಕ್ಕಂಥವ್ರು. ಇವರು ಬಂದು ಬಾಯಿ ಬಂದಾಗ ಮಾತಾಡ್ತಾರೆ. ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವರು. ಸಂವಿಧಾನಕ್ಕೆ ಗೌರವ ಇಲ್ಲ ಇರ್ತಕ್ಕಂಥವ್ರು ಇವರು. ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥವ್ರು ಇವರು. ಸಾವರ್ಕರ್ ಇರ್ಬೋದು, ಗೋಲ್ವಾಲ್ಕರ್ ಇರ್ಬೋದು, ಸಂವಿಧಾನದ ಬಗ್ಗೆ ಗೌರವ ಇಲ್ಲದೆ ಮಾತಾಡಿರ್ತಕ್ಕಂಥವ್ರು. ಈ ಸಂವಿಧಾನ ಜಾರಿ ಆಗಬಾರದು ಅಂತಕ್ಕಂಥದ್ದು ಇತ್ತೀಚೆಗೆ ನಮ್ಮ ಅನಂತಕುಮಾರ್ ಹೆಗ್ಡೆ ಒಂದು ಮಾತು ಹೇಳಿದ್ದಾರೆ ಮಿನಿಸ್ಟರ್ ಆಗಿದ್ದಾಗ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಅವತ್ತು ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗ್ಡೆ, ಮಂತ್ರಿ, ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ. ಅವ್ರ ಮೇಲೆ ಬಿಜೆಪಿ ಆಗಲಿ ನರೇಂದ್ರ ಮೋದಿ ಅವರಾಗಲಿ ಕ್ರಮ ತಗೊಳ್ಳಿಲ್ಲ. ಅದರ ಅರ್ಥ ಅದು ಬಿಜೆಪಿಯ ನಿಲುವು, ಬಿಜೆಪಿ ಸರ್ಕಾರದ ನಿಲುವು ಅದು. ಸಂವಿಧಾನದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ ಇವತ್ತು ಕೂಡ ಇಲ್ಲ. ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸತಕ್ಕಂಥವರು ಭಾರತೀಯ ಜನತಾ ಪಕ್ಷ. ಇವರಿಗೆ ಯಾವ ನೈತಿಕತೆ ಇದೆ? ಇವರಿಗೆ ದೇಶಭಕ್ತಿ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ? ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿಯವರನ್ನೇ ಮುಂದಕ್ಕೆ ಬಂದವರು. ಆ ಗೋಡ್ಸೆಯವರ ಪೂಜೆ ಮಾಡ್ತಕ್ಕಂಥವ್ರು ಇವರು. ನಾಥುರಾಮ್ ಗೋಡ್ಸೆ ಪೂಜೆ ಮಾಡ್ತಕ್ಕಂಥವ್ರು ಇವರು. ನಮಗೆ ದೇಶಭಕ್ತಿ ಬಗ್ಗೆ ಅದರಿಂದ ಇದರ ಅನ್ಯಾಯವನ್ನು ವಜಾ ಮಾಡಿ ಅಂತ ಹೇಳಿ ಗವರ್ನರ್ಗೆ ಭೇಟಿ ಮಾಡ್ತೀವಿ. ಗವರ್ನರ್ನ ಭೇಟಿ ಮಾಡಿ ಈ ಸರ್ಕಾರವನ್ನು ವಜಾ ಮಾಡುವಂತೆ. ಈ ಸರ್ಕಾರ ನಾಲಾಯಕ ಸರ್ಕಾರ. ಒಬ್ಬರನ್ನು 48 ಗಂಟೆಯಲ್ಲಿ ಒಬ್ಬರನ್ನು ಬಂಧಿಸಿಲ್ಲ. ಈ ಸರ್ಕಾರ ಯಾರ ಪರವಾಗಿದೆ? ದೇಶದ್ರೋಹಿಗಳ ಪರವಾಗಿದೆ. ವಿಧಾನಸೌಧ ಟೆರರಿಸ್ಟ್ಗಳ ತಾಣ, ಸ್ಲೀಪರ್ಸ್ಗಳ ತಾಣ. ಸ್ಲೀಪರ್ಸ್ಗಳೆಲ್ಲ ಈಗ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಮುಂದೊಂದು ದಿನ ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಅಂದ್ರೆ ಏನು ಮಾಡಲ್ಲ ಇವರು. ಅಂತ ನೀಚ ಕಾಂಗ್ರೆಸ್ ಆಡಳಿತವನ್ನು ಧಿಕ್ಕರಿಸಿ ಇವತ್ತು ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ವಾಕೌಟ್ ಮಾಡಿರ್ತಕ್ಕಂಥದ್ದು ಏನಿಲ್ಲ. ವಾಕೌಟ್ ಮಾಡೋದು ನೀವು ಬಂಡಿ ನಡ್ರಿ. ನಿಮ್ಗೇನು ಇನ್ನೇನು ಆಗೋದಿಲ್ಲ. ಅವ್ರು ಏನ್ ಮಾತಿಲ್ಲ, ಯಾಕೆ ಕುಣಿತೀವಿ, ನಡ್ರಿ. ಮಾನ್ಯ ಅಧ್ಯಕ್ಷರೇ,
ಸೀರಿಯಸ್ ಆಗಿ ಮಾನ್ಯ ಅಧ್ಯಕ್ಷರೇ, 2024-25ರಲ್ಲಿ ಈ ಬಿಜೆಪಿಯವರು ಇದಾರಲ್ಲ, ಇವರು ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ಅಂಕಿಅಂಶಗಳು ಹೇಳ್ತವೆ. 100 ರೂಪಾಯಿ ಕಲೆಕ್ಟ್ ಆದರೆ 12-13 ರೂಪಾಯಿ. ಕರ್ನಾಟಕದಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳು ಮಾಡೋದು ಇರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಪ್ರೆಜರ್ಸ್ ಇರ್ಬೋದು, ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಇರ್ಬೋದು, ಎಲ್ಲ ಕರ್ನಾಟಕ ನಾವು ರಾಜ್ಯ. ಅವ್ರೇನ್ ಮಾಡ್ತಾರೆ? ದುಡ್ಡು ಕೊಟ್ಟಿಲ್ವಾ? ರಸ್ತೆಗಳು ದುಡ್ಡು ಕೊಟ್ಟಿಲ್ವಾ? ರೈಲ್ವೆ ಬ್ರಿಡ್ಜ್ಗಳು, ರೈಲ್ವೆ ನಾವು ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ರೈಲ್ವೆಗಳಿಗೆ ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ಪ್ರಾಜೆಕ್ಟ್ ಕಾಸ್ಟ್ನಲ್ಲಿ 50% ನಾವು ಕೊಡ್ತೀವಿ. ಆಮೇಲೆ ರೆವಿನ್ಯೂ ಬರ್ತದಲ್ಲ ರೈಲ್ವೆನಲ್ಲಿ, ಆ ರೆವಿನ್ಯೂ ಎಲ್ಲ ಅವರೇ ಇಟ್ಕೋತಾರೆ. ನಮ್ಗೇನು 1 ಪೈಸಾ ಕೊಡಲ್ಲ. ರಸ್ತೆನಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾರೆ. ಈ ವರ್ಷ 23-24ಕ್ಕೆ 3,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ. ನಮ್ಗೇನಾದ್ರು 1 ರೂಪಾಯಿ ಕೊಡ್ತಾರಾ? ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.